ಶಿವಪ್ನೆ ನವರಸಗಳಲ್ಲಿ ಎಷ್ಟು ರಸಗಳಿದಾವ ಪೌ ಅದರಲ್ಲೇ ಇಲ್ವಾ ನವರಸ ಅಂತ ಇಲ್ಲ ಇನ್ನೊಂದು ರಸಗಳಿದೆ ಪೌ ಅದ್ಯಾವುದು? ಅದೇ ತಿಂತಿದೀವಲ್ಲ ಹತ್ತಿಗೆಗಳು ಮಾಡಿರೋ ರಸಂಗಳ ರಸ. ಅಯ್ಯೋ ನೀವು ತುಂಬ ಹೊಗಳ್ತಾ ಇದ್ದೀರಪ್ಪ, ನಂಗೆ ಮುಜುಗರ ಆಗುತ್ತೆ. ಇದೇ ಮುಜುಗರಕ್ಕೆ ನಮ್ಗೇನಿಲ್ವಾ? ಅನ್ನ ತರ್ತೀನಿ ರೀ. ಬೇಡ ಬೇಡ ಬೇಡ, ಇನ್ನೊಂದೇ ಒಂದು ಒಬ್ಬಟ್ಟು ಹಾಕಿ, ಹಾಗೆ ತುಪ್ಪ. ಭಗವಂತ, ಕೇಳಿದವರಿಗೆ ಇಲ್ಲ ಅನ್ನೋ ಬುದ್ಧಿ ಕೊಟ್ಟಿಲ್ಲ ನೀನು. ಆದರೆ ನಮ್ಮ ಮನೆಗೆ ಬಂದಿರೋ ಅತಿಥಿಗಳಿಗೆ ಇಲ್ಲ ಅನ್ನೋ ಸಂದರ್ಭ ಮಾತ್ರ ಕೊಡಬೇಡ ಭಗವಂತ. ಯಾಕೋ ತಡ್ಕೊಳಕ್ಕೆ ಆಗ್ತಾ ಇಲ್ವಲ್ಲ, ಏನೋ ಒಂಥರ ಆತಂಕ ಆಗ್ತಾ ಇದೆ, ಸಂಕಟ ಆಗ್ತಾ ಇದೆ. ಲೇ ಬಾಸ್ಕೆ, ನಾವಾಗಲೇ ಒಬ್ಬಟ್ಟುಗಳು ಪೂರಿಗಳು ಅನ್ನ ಸಾಂಬಾರುಗಳು ತಿನ್ಬಿಟ್ಟು ರಸಂ ರೈಸ್ಗಳು ಬಂದಿದ್ದೀವಿ. ಇನ್ನು ಒಬ್ಬಟ್ಟುಗಳ ಮೇಲೆ ಒಬ್ಬಟ್ಟುಗಳು ಕೇಳ್ತಾ ಇದ್ದೀರತ್ನೆ. ಅನ್ನ ಸಾಂಬಾರು ಮನೇಲೂ ತಿನ್ಬೋದು, ಹೋಳಿಗೆ ಸಿಗುತ್ತಾ? ನೀವ್ಯಾಕೆ ನಾಚ್ಕೋತಿದ್ದೀರಾ? ಹಾಕಿ. ಹಾಂ. ಗಿರ್ಜಾ ಅವರೇ, ಹೊಟ್ಟೆ ತುಂಬ ಊಟ ಹಾಕಿದ್ದೀರಾ, ಮತ್ತೆ ರಾತ್ರಿಗೂ ಪಾರ್ಸೆಲ್ ತೊಗೊಂಡೋಗಿ ಅಂತ ಮಾತ್ರ ಫೋರ್ಸ್ ಮಾಡಬೇಡಿ, ತುಂಬ ಕಷ್ಟ ಆಗತ್ತೆ. ರಾತ್ರಿದು ಸೇರಿಸಿ ಊಟ ಮಾಡಿಬಿಟ್ಟಿದ್ದೀವಿ. ಅಯ್ಯ ಹಂಗಂದ್ರೆ ಹಂಗೆ ಗೋರೆ ಪಾರ್ಸೆಲ್ ಎಂತಾರು ಕಟ್ಟಿ ಕೊಡ ರೀ. ಆನೆ ಹೋಗಪ್ಪ ನೋಡ್ಕೊಂಡ್ ಬಂದ್ಬಿಡ್ಲಾ? ಕರೆಕ್ಟ್, ಹಾಗೆ ಮಾಡ್ತೀನಿ. ಬಾಬು, ಮಾರ್ಗಿ ಮೇಡಮ್, ಬಾಸ್ಕಿ, ನೀವು ಊಟ ಮಾಡ್ತಾ ಇರಿ, ನಾನು ಹೀಗೆ ಬಂದ್ಬಿಡ್ತೀನಿ. ಅಯ್ಯ ಶಿವ, ನೀನೆಲ್ಲಿಗೆ ಹೋಗ್ತೀಯಾ? ನಿನಗೋಸ್ಕರ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ, ನೀನು ಇಲ್ಲಿಂದ ಇನ್ನೆಲ್ಗೋ ಹೋಗ್ತೀನಿ ಅಂತಿದ್ಯಲ್ಲ? ಅದೆಲ್ಲ ಗೊತ್ತಿಲ್ಲ, ಊಟ ಮಾಡೋವರೆಗೂ ನೀನು ಇಲ್ಲೇ ಇರ್ಬೇಕು. ಹಂಗಲ್ಲಪ್ಪ, ನೀವು ನಿಧಾನಕ್ಕೆ ಊಟ ಮಾಡಿ ಹಣ್ಣು ತಿಂತಾ ಇರಿ, ಅಷ್ಟರಲ್ಲಿ ಬಂದ್ಬಿಡ್ತೀನಿ. ಶಿವಪ್ನೆ, ನೀನಿಲ್ಲದೆ ಊಟಗಳು ಹೆಂಗೆ ಸೇರ್ತಾವ ಪೌ? ಇರಪ್ಪ. ಭಗವಂತ, ನಮ್ಮಪ್ಪ ಯಾವುದೋ ಕಷ್ಟದಲ್ಲಿದ್ದಾರೆ ಅನ್ನಿಸ್ತಾ ಇದೆ. ದಯವಿಟ್ಟು ನೀನೇ ಅವ್ರ ಜೊತೆ ಇದ್ದು ಕಾಪಾಡು. ಯಾರಾದರೂ ಎಲೆಡ್ಕೆ ಹಾಕೋತೀರಾ? ರೆಡಿ ಮಾಡ್ಲಾ? ಎಲೆ ಮೇಲೆ ಅಡುಗೆನೇ ಹಾಕಿದ್ದೀರಾ, ಇನ್ನು ಎಲೆ ಅಡಿಕೆ ಎಲ್ಲ ನನಗಂತೂ ಅಭ್ಯಾಸ ಇಲ್ಲ. ಬಾಬು, ಬಾಸ್ಕಿ, ಮನೆ ಕೊಟ್ಬಿಡಿ, ತಗೊಂಡೋಗ್ತೀನಿ. ಅನ್ನದಾತೋ ಸುಖೀ ಭವ. ಗಿರಿ, ಅವರೆಲ್ಲ ಹೊರಟ್ರು, ಅಪ್ಪ ನೋಡ್ಕೊಂಡ್ ಬರ್ತೀನಿ. ಅಪ್ಪ, ನೀನ್ ಬರ್ಲಿಲ್ವಲ್ಲ ಅಂತ ಗಾಬರಿ ಆಗ್ಬಿಟ್ಟಿತ್ತು, ನಿನ್ನೇ ಹುಡ್ಕೊಂಡು ಹೊರಟಿದ್ದೆ. ಸದ್ಯ ಬಂದ್ಯಲ್ಲ, ಕೊಡಿಲಿ. ಅಲ್ವೋ, ಈಗ ತಾನೇ ನನ್ನ ಜೊತೆಲಿ ಬಂದೆ, ಈಗ ನೋಡಿದ್ರೆ ಒಳಗಡೆಯಿಂದ ಬರ್ತಾ ಇದೆಯಲ್ಲೋ? ನಿನ್ ಜೊತೆನಾ? ಅಲ್ಲಪ್ಪ, ನೀನು ಅಂಗಡಿಗೆ ಹೋಗಿ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ನನ್ಗೆ ಟೆನ್ಷನ್ ಆಗ್ಬಿಟ್ಟಿತ್ತು. ನನ್ನ ಫ್ರೆಂಡ್ಸ್ ಹೊರಟ್ರು, ನಿನ್ನನ್ನು ಕರ್ಕೊಂಬರೋಣ ಅಂತ ನಾನು ಈಗಷ್ಟೇ ಆಚೆ ಬಂದಿದ್ದು. ನೀನು ನೋಡಿದ್ರೆ ನಿನ್ನ ಜೊತೆಲೇ ಬಂದೆ ಅಂತ ಹೇಳ್ತಾ ಇದೆಯಲ್ಲ? ಹೇ ಅಯೋಗ್ಯ, ಸುಳ್ಳು ಹೇಳ್ತೀಯನೋ? ಇಷ್ಟೊತ್ತು ನನ್ನ ಜೊತೆ ಎಷ್ಟು ಗಾಂಭೀರ್ಯವಾಗಿ ಮಾತಾಡ್ತಿದ್ದೆ, ಈಗ ನೋಡಿದ್ರೆ ಬೇಜಾದೆ ಆಗ್ತಿದ್ಯಲ್ಲೋ? ಏನಾಯ್ತೋ ನಿನಗೆ? ಏ ಸುಮ್ಮನೆರಪ್ಪ, ನನಗೇನು ಆಗಿಲ್ಲ. ಯಾಕೆ ಹಿಂಗೆ ತಮಾಷೆ ಮಾಡ್ತಾ ಇದೆಯಾ ನೀನು? ತಮಾಷೆನ? ನಾನು ಯಾಕೋ ತಮಾಷೆ ಮಾಡಲಿ? ನಾನು ಅಂಗಡಿಯಿಂದ ಬರ್ತಿರ್ಬೇಕಾರೆ ದಾರಿಲಿ ತಲೆ ಸುತ್ತಿ ಬಿದ್ದೆ. ತಲೆ ಸುತ್ತ ಬಿದ್ದ? ಯಾವಾಗ? ಏನಾಯ್ತು? ಅದು ಏನಾಯ್ತು ಅಂದ್ರೆ, ಈ ವಯಸ್ಸಲ್ಲಿ ಕುಡಿದು ಮಲಗಿದಿರಲ್ಲ. ಶಿವ, ಹೇಳಪ್ಪ. ಶಿವ, ಹೇಳಪ್ಪ. ಶಿವ. ನಿನ್ನ ಬ್ಯಾಗಲ್ಲಿ ನೀರಿದೆ, ಕೊಡಪ್ಪ. ನೀರು.
ಒಳ್ಳೇದಾಗ್ಲಿ. ಬೆಳಗ್ಗೆ ಬಿ ಪಿ ಮಾತ್ರ ತಗೊಂಡಿದ್ದೆ ಕಣೋ, ಆದರೆ ಯಾಕೋ ತಲೆ ಸುತ್ತಿ ಬಿದ್ಬಿಟ್ನಪ್ಪ. ಸದ್ಯ ಆ ದೇವರು ನಿನ್ನನ್ನು ಕಳಿಸ್ತಾ ಸರಿಯಾದ ಸಮಯಕ್ಕೆ. ಅಪ್ಪನ ಕೆಲಸನೇ ಕಾಯೋದು. ಹೀಗಿರುವಾಗ ಅಪ್ಪನನ್ನ ಕಾಯೋದು ಮಗನ ಕೆಲಸ ಅಲ್ವಾ? ನೋಡು, ನಂಗಂತೂ ಭಯ ಆಗ್ಬಿಡ್ತು ಕಣೋ. ನನಗೇನಾದ್ರೆ ಪಾಪ ನೀವೆಲ್ಲ ಎಷ್ಟು ನೊಂದ್ಕೋತಿರೋ ಅಂತ ನನ್ನ ಮನಸ್ಸು ಕೊರಗ್ತಾ ಇತ್ತು. ಮನುಷ್ಯನಿಗೆ ಮನಸ್ಸಿರೋದು ಇನ್ನೊಬ್ಬರ ಕಷ್ಟ ನೋಡಿ ಕರಗಲಿ ಅಂತ, ತಮ್ಮ ಕಷ್ಟಕ್ಕೆ ಕೊರಗಲಿ ಅಂತಲ್ಲ. ಅಂದ್ರೆ ಕಷ್ಟಕ್ಕೆ ಅಹಂಕಾರ ಇರುತ್ತೆ. ತಾನು ಯಾರ ಮುಂದೆ ಹೋದ್ರೂ ತನ್ನ ಮುಂದೆ ತಲೆ ಬಾಗ್ತಾರೆ ಅಂತ ಅನ್ಕೊಂಡಿರುತ್ತೆ. ಆದರೆ ಕಷ್ಟ ಬಂದಾಗ ತಲೆ ಬಾಗಿಸೋದನ್ನ ಬಿಟ್ಟು ದೇಹ ಬಾಗಿಸಿ ಶ್ರಮಪಟ್ಟು ಕೆಲಸ ಮಾಡಿದ್ರೆ ಎದೆ ತಾನಾಗೇ ಉಬ್ಬುತ್ತೆ, ಆತ್ಮವಿಶ್ವಾಸ ತಾನಾಗೇ ಹೆಚ್ಚುತ್ತೆ. ಕಷ್ಟದ ಮೇಲೆ ಉದಾಸೀನ ತೋರಿಸಿದ್ರೆ ಅಹಂಕಾರ ಇರೋ ಕಷ್ಟಕ್ಕೆ ಭಯ ಶುರುವಾಗುತ್ತೆ. ಕಷ್ಟ ಕೂಡ ಸ್ವಾಭಿಮಾನಿ, ತನಗೆ ಬೆಲೆ ಇಲ್ದಿರೋ ಜಾಗದಲ್ಲಿ ತಾನಿರೋದಿಲ್ಲ. ಆ ಕಷ್ಟ ನಿಮ್ಮನ್ನ ಬಿಟ್ಟು ಯಾರು ಕಷ್ಟ ಕಂಡು ಕೊರಗುತ್ತಾರೋ ಅವ್ರ ಹತ್ರ ಹೋಗಿ ಸೇರ್ಕೊಳ್ಳುತ್ತೆ. ಕೈ ಹಿಡ್ಕೊಂಡು ನಡ್ಸ್ಕೊಂಬರ್ತಾ ಇದ್ರೆ ಅದೇನೋ ಏನೋ ನನಗೆ ಗೊತ್ತಿಲ್ದಾಗ ನನ್ನ ಮೈಯಲ್ಲಿ ಶಕ್ತಿ ಬರ್ತಾ ಇದೆಪ್ಪ. ಇಲ್ಲಿ ಕೊಡಿ, ಇಲ್ಲಿ. ಇದೇನು ಇನ್ನು 10 kg ಬೇಕಾದ್ರೆ ಹೊತ್ಕೊಳ್ಬಲ್ಲೆ. ಬಾ. ಇಷ್ಟೇನಪ್ಪ ಆಗಿದ್ದು? ನೀನ್ ನಡಿಯಪ್ಪ, ಒಳಗೆ ನಡಿ. ಅಪ್ಪ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಟೆನ್ಷನ್ ನಾನು ಮನೇಲಿದ್ರೆ ನಾನೇ ಅವ್ರನ್ನ ಕರ್ಕೊಂಡ್ಬಂದಿದ್ದು ಅಂತ ಅಪ್ಪ ಹೇಳ್ತಾ ಇದಾರಲ್ಲ. ವಿಚಿತ್ರವಾಗಿದೆಯಲ್ಲ, ಹೆಂಗ್ ಸಾಧ್ಯ ಇದು? ಅಂದ್ರೆ ಭಗವಂತ? ಹೌದು ಸ್ವಾಮಿ. ಆದರೆ ಭಗವಂತ ಅಲ್ಲ. ನೀವು ಉಪಕಾರ ಮಾಡಿದ್ದಕ್ಕೆ ನನ್ನ ಹೆಂಡತಿ ಮಗು ಇಬ್ಬರು ತುಂಬ ಚೆನ್ನಾಗಿದ್ದಾರೆ. ಈಗ ಅವ್ರಿಗೆ ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳವ್ರೆ. ನಿಮ್ಮ ಉಪಕಾರನ ನಾನು ಯಾವತ್ತಿಗೂ ಮರೆಯಲ್ಲ ಸ್ವಾಮಿ. ಹೋಗ್ಲಿ ಬಿಡಪ್ಪ, ಈ ವಿಷಯ ಕೇಳಿ ಸಮಾಧಾನ ಆಯಿತು. ಅದು ನಂಗೆ ಸ್ವಲ್ಪ ಕೆಲಸ ಇದೆ, ನೀನು ಹೋಗ್ಬಾ, ನಾನು ಆಮೇಲೆ ಸಿಗ್ತೀನಿ. ಒಂದು ನಿಮಿಷ ಸ್ವಾಮಿ, ನಾನೇನು ಕೈಲಾಗ್ದವನಲ್ಲ. ನನ್ನ ತಾವನು ಎಲ್ಲನೂ ಐತೆ. ಆದರೆ ಎಲ್ಲನೂ ಇದ್ದು ಕೆಲವೊಂದು ಸಲ ಏನೂ ಇಲ್ದಂಗೆ ಆಯ್ತದಲ್ಲ, ಆ ಗತಿ ಬಂದ್ಬಿಟ್ಟಿತ್ತು. ನಮ್ಮ ಊರಿನವ್ರನ್ನ ಕರ್ಸ್ಕೊಂಡೆ. ನಿಮ್ಮ ಋಣ ಬೇರೆ ತೀರಿಸ್ಬೇಕಿತ್ತು, ಅದಕ್ಕೆ ಕೈಲಾದಷ್ಟು ತಂದಿದ್ದೀನಿ. ಚಿಕ್ಕಪ್ಪ, ನಂಜುಂಡ, ಮಗುವಾಗಿದ್ದ ಖುಷಿಗೆ ಊರಿಂದನೇ ಹಬ್ಬದ ಅಡುಗೆ ಮಾಡಿಸ್ಕೊಂಡು ತಂದಿದ್ದೀವಿ, ಒಪ್ಪಿಸ್ಕೋಬೇಕು. ಅಯ್ಯೋ, ಇದೆಲ್ಲ ಯಾಕಪ್ಪ? ಅಣ್ಣ, ನೀವು ಇಷ್ಟೊಂದು ಸಹಾಯ ಮಾಡಿದ್ದೀರಿ, ನಾವು ಇಷ್ಟು ಮಾಡದೇ ಇದ್ದರೆ ಹೇಗಣ್ಣ? ಇದು ನಮ್ಮ ಧರ್ಮ. ನೀವೇನು ಚಿಂತೆ ಮಾಡಬೇಡಿ, ಎಲ್ಲನೂ ಒಳ್ಳೆಯದೇ ಆಗ್ತದೆ. ಇಷ್ಟೇ ಅಲ್ಲ, ಗಾಡಿನಾಗ ಇನ್ನೂ ಸಾಮಾನು ಬರ್ತಾ ಇದೆ. ನಮ್ಮ ತೋಟದಾಗ ಬೆಳೆದಿರೋ ಹಣ್ಣು ಹಂಪಲು, ತೆಂಗಿನಕಾಯಿ, ಗದ್ದೆನಾಗ ಬೆಳೆದಿರೋ ಅಕ್ಕಿ, ಇವೆಲ್ಲನೂ ತಾವು ಒಪ್ಪಿಸ್ಕೋಬೇಕು. ಇಲ್ಲ ಅಂದರೆ ಶಿವನ ಮೇಲಾಣೆ. ಅಯ್ಯೋ, ಶಿವನ ಮೇಲೆಲ್ಲ ಯಾಕಪ್ಪ ಆಣೆ ಮಾಡ್ತೀಯ? ಸರಿ, ನಿನ್ನ ಮನ್ಸಿಗೆ ಸಂತೋಷ ಆಗುತ್ತೆ ಅಂದರೆ ನಿನ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು.
ಗಿರಿ ಇಳಿಸ್ಕೋ ಸಾಮಾನ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಒಂಚೂರು ಹೋಗಿ ಬರ್ತೀನಿ. ಶಿವಪ್ರಸಾದ್, ಇನ್ನೂ ನಿನಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಭಗವಂತ, ನೀನ ನನ್ನ ಪರೀಕ್ಷೆ ಮಾಡೋದಕ್ಕೆ ಈ ರೂಪದಲ್ಲಿ ಬಂದಿದ್ದ? ಪರೀಕ್ಷೆ ಸಾರ್ವತ್ರಿಕ, ಫಲಿತಾಂಶ ವೈಯಕ್ತಿಕ. ಅದರಿಂದ ಯಾರೂ ಹೊರತಾಗಿಲ್ಲ. ಗೆದ್ದವರಿಗೆ ಹೊಸ ಬೆಳಕೆ, ಆದರೆ ಸೋತವರಿಗೆ ಹಳೆ ಪಾಠದ ಮರುಬಳಕೆ. ಇಷ್ಟೇ ಜೀವನ. ಆದರೆ ನೀನು ಯಾಕೆ ಭಗವಂತ ಆ ವೇಷದಲ್ಲಿ ಬಂದು ನನ್ನ ಹತ್ರ ಸಹಾಯ ಕೇಳಿದೆ? ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮನೆಗೆ ಊಟಕ್ಕೆ ಬರೋ ಹಾಗೆ ಯಾಕೆ ಮಾಡಿದೆ? ನಮ್ಮಪ್ಪನ ನೀನೇ ತೊಂದರೆಯಲ್ಲಿ ಸಿಕ್ಕಾಕ್ಸಿ ನೀನೇ ಕಾಪಾಡ್ದಿಯಲ್ಲ, ಯಾಕೆ ಯಾಕೆ ಹೇಳು ಭಗವಂತ. ಕಲಿಗಾಲದಲ್ಲಿ ಸಹಾಯ ಮಾಡೋದು ಒಂದು ಪ್ರತಿಷ್ಠೆಯ ಕೆಲಸ ಆಗಿದೆ ಶಿವಪ್ರಸಾದ್. ಸಹಾಯ ಮಾಡೋದಕ್ಕೆ ಒಳ್ಳೆ ಮನಸ್ಸು ಬೇಕು ಅನ್ನೋ ಒಂದು ಕಾಲ ಇತ್ತು. ಆದ್ರೆ ಈಗ ಸಹಾಯ ಮಾಡೋದಕ್ಕೆ ಒಂದು ಒಳ್ಳೆ ಕ್ಯಾಮೆರಾ ಇದ್ರೆ ಸಾಕು. ಸಹಾಯ ಬಲು ಸುಲಭ. ನಿಜ ಭಗವಂತ, ಸ್ಟೇಟಸ್ ಇದೆ ಅಂತ ಸಹಾಯ ಮಾಡೋರು ಒಂದು ಕಡೆ, ಆದರೆ ಸ್ಟೇಟಸ್ಗೆ ಹಾಕಬೇಕು ಅಂತ ಸಹಾಯ ಮಾಡೋರು ಇನ್ನೊಂದು ಕಡೆ. ಸಹಾಯನ ಪ್ರತಿಷ್ಠೆ ಅಂತ ಅನ್ಕೊಂಡಿರೋರು ಒಂದು ಕಡೆ, ಆದರೆ ಸಹಾಯನ ತಲೆ ಪ್ರತಿಷ್ಠೆ ಮಾಡೋರು ಇನ್ನೊಂದು ಕಡೆ. ಆದರೆ ನಾನು ಸಹಾಯ ಮಾಡೋದಕ್ಕೆ ಒಂದು ಕಾರಣ ಇತ್ತು ಭಗವಂತ. ನಾಳೆ ದಿವಸ ನಾನೇ ಆ ಪರಿಸ್ಥಿತಿಲಿದ್ದು ನನ್ನನ್ನು ಯಾರೋ ಜನ ನಂಬದೇ ಇದ್ದಾಗ ಯಾರೋ ನನ್ನ ಥರನೇ ಒಬ್ಬ ವ್ಯಕ್ತಿ ಬಂದು ನನಗೆ ಸಹಾಯ ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ಅದಕ್ಕೆ ಇರೋ ಹಣನ ಕೊಟ್ಬಿಟ್ಟೆ. ಪರೀಕ್ಷೆಗೆ ಉತ್ತರ ಇಲ್ಲೇ ಇದೆ ಶಿವಪ್ರಸಾದ್. ನಿನ್ ಸುತ್ತ ಇರೋ ಜನ ಬೇಡ ಬೇಡ ಅಂದ್ರು ಸಹಾಯ ಮಾಡೋಕೆ ನಿನ್ ಮನಸ್ಸು ಮಿಡಿ. ನಿನ್ ಜಾಗದಲ್ಲಿ ಒಬ್ಬ ಹಣವಂತ ಸಹಾಯ ಮಾಡೋದಕ್ಕೂ ನೀನ್ ಸಹಾಯ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದು ನಿನ್ನ ತಿಂಗಳ ಖರ್ಚಿನ ಕೊನೆಯ ಹಣ. ಆದ್ರೂ ನೀನ್ ಸಹಾಯ ಮಾಡ್ದೆ. ಇದೇ ಪರೀಕ್ಷೆಯ ಫಲಿತಾಂಶ. ನನ್ನ ಸ್ನೇಹಿತ ಉತ್ತಮ ಮಾತ್ರ ಅಲ್ಲ, ಉತ್ತಮರಲ್ಲಿ ಸರ್ವೋತ್ತಮ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಸಹಾಯ ಅಂದ್ರೆ ಕೇವಲ ಧನ ಸಹಾಯ ಮಾತ್ರ ಅಲ್ಲ ಶಿವಪ್ರಸಾದ್. ಸೋತ ಮನಸ್ಸಿಗೆ ಸಾಂತ್ವನ ಹೇಳೋದು, ಹರಿಯುವ ಕಣ್ಣೀರನ್ನು ಒರೆಸೋದು, ನಾನಿದ್ದೇನೆ ಎಂಬ ಆತ್ಮವಿಶ್ವಾಸವನ್ನು ತುಂಬೋದು, ಕಷ್ಟದಲ್ಲಿ ಒಟ್ಟಿಗೆ ಹೆಜ್ಜೆಯನ್ನು ಹಾಕೋದು, ಇವೆಲ್ಲವೂ ಸಹಾಯ. ಇಲ್ಲಿ ಯಾರ ಸಹಾಯವೂ ಇಲ್ಲದೆ ಸ್ವಾಭಿಮಾನದಿಂದ ಬದುಕ್ತಾ ಇರೋದು ಪ್ರಕೃತಿ ಮಾತ್ರ. ಸೂರ್ಯ ಹೇಗೆ ಮಕರ ಸಂಕ್ರಮಣದ ದಿನ ತನ್ನ ಪಥವನ್ನು ಬದಲಿಸಿ ಹೊಸ ದಾರಿಯನ್ನು ಹಿಡಿಯುತ್ತಾನೋ, ಹಾಗೆಯೇ ನೀವು ನಿಮ್ಮ ಅಂತರಾತ್ಮದಲ್ಲಿ ಪ್ರಶ್ನೆಯನ್ನು ಕೇಳಿಕೊಂಡು ಹೊಸ ದಾರಿಯನ್ನು ಕಂಡುಕೊಳ್ಳಿ. ಒಬ್ಬರು ಇನ್ನೊಬ್ಬರಿಗೆ ಆಗಬೇಕು, ಗುರು ಹಿರಿಯರಿಗೆ ತಲೆಬಾಗಬೇಕು. ಜೀವನ ಒಳ್ಳೆಯ ದಾರಿಯಲ್ಲಿ ಸಾಗಬೇಕು. ಪಟ್ಟ ಕಷ್ಟದಿಂದ ಪಾಠ ಕಲಿತು ಮಾಗಬೇಕು. ಕೆಟ್ಟ ಆಲೋಚನೆಗಳನ್ನು ಬಿಡಬೇಕು. ಒಟ್ಟಿನಲ್ಲಿ ಉತ್ತಮ ನಾಗರಿಕರಾಗಬೇಕು. ಇದೇ ಕ್ರಾಂತಿ, ಮಹಾ ಸಂಕ್ರಾಂತಿ. ಮೆಟ್ರೋದಲ್ಲಿ ಹೆಣ್ಣಿನ ಮೇಲೆ ದೌರ್ಜನ್ಯ, ಯುವಕರಿಂದ ಅನುಚಿತ ವರ್ತನೆ. ಛೇ ಛೇ ಛೇ, ಈ ಹುಡುಗರಿಗೆ ಏನಾಗತ್ತೆ? ಅಲ್ಲ, ಹೆಣ್ಣು ಅಂದರೆ ಬರೀ ಕಾಮದೃಷ್ಟಿಯಿಂದ ನೋಡ್ತಾರಲ್ಲ. ಛೇ ಛೇ ಛೇ, ತಾಯಿ ತಂಗಿ ಆ ದೃಷ್ಟಿಯಿಂದ ನೋಡಬಾರ್ದಾ? ಇವರಿಗೆಲ್ಲ ಯಾವ ಬುದ್ಧಿ ಬರ್ತಾನೋ?
ನನಗಂತೂ ಇದನ್ನೆಲ್ಲ ಓದ್ತಿದ್ರೆ ಕೇಳ್ತಿದ್ರೆ ಮೈ ಉರಿದು ಹೋಗುತ್ತೆ. ಹೌದು ಮಾವ, ನನಗೂ ಹಾಗೆ ಅನಿಸ್ತಿದೆ. ಯಾಕಮ್ಮ ಗಿರಿಜಾ, ಮಾರ್ಕೆಟ್ಟಿಂದ ಬರ್ತಿದ್ದಾಗಲೇ ಒಂಥರ ಇದೆಯಾ? ವೈ, ಏನಾಯ್ತು? ಕ್ಷೇಮವೇ? ಅಯ್ಯೋ ಏನು ಕ್ಷೇಮ ಮಾವ, ಮಾರ್ಕೆಟಲ್ಲೂ ಅದೇ ಹಣೆ ಬರ. ಕೆಲವೊಂದು ಹುಡುಗರು ಎಷ್ಟು ಕೆಟ್ಟದಾಗಿ ನಡ್ಕೋತಾರೆ ಅಂದರೆ, ಪಾಪ ಅಲ್ಲೊಂದು ಹುಡುಗಿ ತರಕಾರಿ ತಗೊಳ್ಳೋಣ ಅಂತ ಬಂದಿದ್ಲು. ಅವಳನ್ನ ಅಲ್ಲಿದ್ದ ತರಕಾರಿ ಹಣ್ಣಿಗೆಲ್ಲ ಹೋಲಿಸಿ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು ಗೊತ್ತಾ? ಅಲ್ಲಿರೋ ಹೆಣ್ಮಕ್ಳಿಗೆಲ್ಲ ತುಂಬ ನೋವಾಗೋಯ್ತು. ನನಗೆ ಕೋಪ ಬಂತು, ಆದರೆ ಧೈರ್ಯ ಬರಲಿಲ್ಲ. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಸದ್ಯ ಆ ಹುಡುಗಿ ಜೊತೆ ಭಗವಂತ ಇದ್ದ ಅನ್ಸತ್ತೆ. ಪೊಲೀಸವ್ರು ಬಂದರು, ಬಚಾವಾದ್ಲು. ಇಲ್ಲ ಅಂದರೆ ಏನು ಗತಿ? ಹೌದಮ್ಮ, ನೋಡು, ಹೆಣ್ಣುಮಕ್ಕಳು ಎಲ್ಲ ಟೈಮಲ್ಲೂ ಪೊಲೀಸ್ನವ್ರ ಮೇಲೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕೆ ಆಗೋದಿಲ್ಲ. ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋ ಏನಾದ್ರು ಒಂದು ತಂತ್ರ ಕಲಿಬೇಕು. ಅದೇ ಹೇಳ್ತಾರಲ್ಲ, ಕರಾಟೆ, ಕುಂಫು. ಹೌದಲ್ವಾ ಮಾವ? ಹೆಣ್ಮಕ್ಳು ಯಾವಾಗಲೂ ಗಂಡು ಮಕ್ಳ ಮೇಲೆ ಡಿಪೆಂಡ್ ಆಗಬಾರ್ದು. ಅವ್ರನ್ನ ಅವ್ರು ಕಾಪಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಅದಕ್ಕೆ ನೀವು ಹೇಳ್ದ ಹಾಗೆ ನಾನು ಕರಾಟೆ ಕಲಿತೀನಿ. ಕಲಿಯಮ್ಮ, ಖಂಡಿತ ಕಲಿಯಮ್ಮ. ಆದರೆ ಕಲಿಯೋಕ್ಕೆ ಮೊದಲು ನನಗೆ ಸ್ವಲ್ಪ ಕಾಫಿ ತಂದುಕೊಟ್ಟು ಆಮೇಲೆ ಕಲಿಯಕ್ಕೆ ಹೋಗ್ತೀಯಮ್ಮ. ಸರಿ ಮಾವ, ತರ್ತೀನಿ ರೀ. ಆರಾಮದಳು ನಿನ್ನ ಆರು ಕದ್ದೊಯ್ದರು, ಕ್ರೂರ ಮೃಗಗಳು ಚೀರಿ ಕೊಂದವೋ ಅಯ್ಯೋ. ದಿನ ಬೆಳಿಗ್ಗೆ ನನ್ನ ಗಾಡಿನ ಕಿಕ್ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅದಕ್ಕೆ ಬೇಜಾರು ಮಾಡ್ಕೊಂಡು ಇವತ್ತು ನನಗೆ ಕೈ ಕೊಟ್ಟಿದೆ. ಮೆಕ್ಯಾನಿಕ್ ನೋಡಿದ್ರೆ ಡಾಕ್ಟರ್ ರೇಂಜ್ಗೆ ಬಂದು ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ, 24 hours ಆದಮೇಲೆ ಬನ್ನಿ ಅಂತ ಹೇಳ್ದ. ನಾಳೆ ಬಂದು ಐ ಆಮ್ ಸಾರಿ, ನಿಮ್ಮ ಗಾಡಿನ ಉಳಿಸ್ಕೊಳಕ್ಕಾಗಲಿಲ್ಲ ಅಂತ ಎಲ್ಲಿ ಹೇಳ್ಬಿಡ್ತಾನೋ ಅಂತ ಭಯ ಆಗ್ತಾ ಇದೆ. ಈ ವಾಕಿಂಗ್ ಇನ್ನು ಎಷ್ಟು ದಿವಸನೋ ಏನು ಇರಲಿ. ಈ ದೇಶದ ಉದ್ಧಾರಕ್ಕಾಗಿ ಮಹಾನ್ ನಾಯಕರೇ ವಾಕಿಂಗ್ ಮಾಡಿರ್ಬೇಕಾದ್ರೆ ಈ ನಾಯಕ ವಾಕಿಂಗ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಮೊದಲು ಆ ಶಿವನ ಮುಗಿಸ್ಲೇಬೇಕು, ಇಲ್ಲ ಅಂದರೆ ನಾವು ಲೈಫಲ್ಲಿ ಮುಂದೆ ಬರೋದಕ್ಕಾಗಲ್ಲ. ಶಿವನ ಮುಗಿಸ್ಬೇಕಾ? ಅಲ್ಲ, ನನ್ನನ್ನು ಸಾಯಿಸಿದ್ರೆ ಇವ್ರಿಗೇನು ಸಿಗುತ್ತೆ? ಆ ಶಿವನ ಹೇಗೆ ಸಾಯಿಸ್ಬೇಕು ಅಂತ ಅಂದರೆ 100 ತುಂಡುಗಳು ಮಾಡಬೇಕು. ಆ ತುಂಡ 100 ಜಾಗದಲ್ಲಿ ಎಸಿಬೇಕು. ಪೊಲೀಸ್ ನಾಯಿಗೂ ಅದನ್ನ ಕಂಡುಹಿಡಿಯೋಕ್ಕಾಗಬಾರ್ದು. ಈ ಪ್ಯಾಟರ್ನಲ್ಲಿ ಡಿಸೈನ್ ಕಟ್ ಮಾಡಿ, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಅನ್ನೋ ಡಿಸೈನರ್ ಯಾರು ಗುರು? ನಾನು ಏನಂಥ ಅನ್ಯಾಯ ಮಾಡಿದ್ದೆ? ನನಗೆ ಯಾಕೆ ಇಂಥ ಶತ್ರು? ಚಿನ್ನದ ಗಣಿ ಇಟ್ಟಿದ್ದ ಗರಡನ್ನ ರಾಕಿ ಬಾಯ್ ಒಂದೇ ಏಟು ಹೊಡೆದ್ಬಿಟ್ಟ. ನನ್ನ ಹತ್ರ ಗಣಿ ಹಾಳಾಗೋಗ್ಲಿ, ಚೇಬಲ್ ಒಂದು ಮಣಿನೂ ಇಲ್ಲ ಅಂಥ ನನಗೆ ಯಾಕೆ ಈ ಥರ ಲಾರ್ಜರ್ ದೆನ್ ಲೈಫ್ ಶತ್ರು ಭಗವಂತ? ಶಿವಪ್ರಸಾದ್, ಭಗವಂತ, ಕರೆಕ್ಟ್ ಟೈಮಿಗೆ ಬಂದೆ ಭಗವಂತ. ನೋಡು ಭಗವಂತ, ನನ್ನನ್ನು ಕೊಲ್ಲಬೇಕು ಅಂತ ಯಾರೋ ಸ್ಕೆಚ್ ಆಗ್ತಾ ಇದ್ದಾರೆ. ಈ ಏರಿಯಾದಲ್ಲಿ ನನಗೆ ಹೊಸ ಶತ್ರು ಹುಟ್ಕೊಂಡಿದ್ದಾನೆ. ಮನುಷ್ಯನಿಗೆ ಮಿತ್ರ ಆಗೋಕ್ ಸಾಧ್ಯ ಶಿವಪ್ರಸಾದ್, ಶತ್ರು ಆಗಕ್ ಸಾಧ್ಯನೇ ಇಲ್ಲ. ಮನುಷ್ಯ ಶತ್ರು ಆಗಲ್ವಾ? ಏನ್ ಹೇಳ್ತಾ ಇದೆಯಾ ಭಗವಂತ? ಮನುಷ್ಯನ ನಿಜವಾದ ಶತ್ರು ಯಾರು ಗೊತ್ತಾ? ಅಜ್ಞಾನ, ಅತಿಯಾದ ಆತ್ಮವಿಶ್ವಾಸ, ಅಹಂಕಾರ, ದುರ್ನಡತೆ, ದುರಾಸೆ. ಶತ್ರುವಿನ ಕೆಲಸವೇ ನಿಮ್ಮನ್ನು ಮುಗಿಸುವುದು ಎಂದಾದರೆ ಈ ಎಲ್ಲಾ ಗುಣಗಳು ನಿಮ್ಮನ್ನು ಮುಗಿಸಲೆಂದೇ ಹುಟ್ಟಿಕೊಂಡಿರುವಂಥದ್ದು. ಇವುಗಳನ್ನು ಮುಗಿಸಿದರಷ್ಟೇ ನೀವು ಬದುಕೋದಿಕ್ ಸಾಧ್ಯ. ಈಗ ಹೇಳು, ಶತ್ರುಗಳು ಹೊರಗಿದ್ದಾರಾ ಅಥವಾ ಒಳಗೆ ಇದ್ದಾರಾ? ಭಗವಂತ, ನಾನೀಗ ಭಯದ ಸ್ಟೇಜಲ್ಲಿದ್ದೀನಿ. ನಿನ್ನ ನೀತಿ ಪಾಠ ಕೇಳೋ ಸ್ಟೇಜಲ್ಲಿಲ್ಲ. ನನ್ನನ್ನು 100 ತುಂಡು ಮಾಡ್ತೀನಿ ಅಂತ ಮಾತಾಡ್ಕೋತಾ ಇದ್ದಾರೆ. ನಿನಗೇನು ಅನ್ನಿಸ್ತಾ ಇಲ್ವಾ? ಈ ಬಾಡಿಗೆ ಸಾಲ ಹುಟ್ಟೋದೇ ಕಷ್ಟ, ಅಂಥದ್ರಲ್ಲಿ ಶತ್ರುಗಳು ಹುಟ್ಕೋತಾರೆ ಅಂದರೆ ಹೌ ಇಸ್ ದಿಸ್ ಪಾಸಿಬಲ್? ಈಗ ನೀನೇ ನನ್ನನ್ನು ಕಾಪಾಡಬೇಕು. ಕಾಪಾಡ್ತೀಯೋ ಅಥವಾ ಹೇಗಿದ್ರು ಮಾಡ್ರಾದ್ಮೇಲೆ ಶಿವನ್ ಪಾದ ಸೇರ್ಕೋತಾನಲ್ಲ ಅವಾಗ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಆಗ್ಬಿಡ್ತೀವೋ? ಶಿವಪ್ರಸಾದ್, ಶಿವು ಅಂದ್ರೆ ನೀನು ಒಪ್ನೇನಾ? ಶಿವಕುಮಾರ್ ಆಗಿರ್ಬೋದು, ಶಿವಪ್ರಕಾಶ್ ಆಗಿರ್ಬೋದು, ಶಿವಸ್ವಾಮಿ ಆಗಿರ್ಬೋದು, ಶಿವರಾಮ್ ಆಗಿರ್ಬೋದು, ಶಿವರುದ್ರ ಆಗಿರ್ಬೋದು,
ಶಿವಪ್ರಸಾದೇ ಆಗಿರ್ತಾನೆ ಅಂತ ಹೇಗೆ ಯೋಚನೆ ಮಾಡ್ತೀಯ? ಯಾರು ಬೇಕಾದ್ರೂ ಆಗಿರ್ಬೋದಲ್ಲ ಶಿವಪ್ರಸಾದ್. ಹೌದು ಭಗವಂತ, ಅವ್ರಾಗ್ಲಿಂದ ಶಿವನ ಕೊಲೆ ಮಾಡಬೇಕು, ಶಿವನ 106 ಪೀಸ್ ಮಾಡಬೇಕು ಅಂತ ಮಾತಾಡ್ಕೋತಿದ್ರೆ ಹೊರತು ಶಿವಪ್ರಸಾದ್ ಅಂತ ಎಲ್ಲೂ ಹೇಳಿಲ್ಲ. ಈಗ ನೀನು ಬಂದು ನನಗೆ ಕ್ಲಾರಿಟಿ ಕೊಟ್ಬಿಟ್ಟೆ. ತುಂಬ ಥ್ಯಾಂಕ್ಸ್ ಭಗವಂತ. ಅವ್ರು ಯಾವ ಶಿವನ ಕೊಲೆ ಮಾಡಬೇಕು ಅಂದ್ಕೊಂಡಿದ್ದಾರೋ ಏನು, ಅವ್ರು ಮಾಡ್ಕೊಳ್ಳಿ. ಶಿವಪ್ರಸಾದ್, ಸಮಸ್ಯೆ ನನಗೇ ಬರುತ್ತೆ ಅಂತ ಭಯದಲ್ಲಿದ್ದವನಿಗೆ ಆ ಸಮಸ್ಯೆ ಬೇರೆಯವ್ರಿಗೆ ಹೋಯ್ತು ಅಂದಾಗ ಎಷ್ಟು ಸಮಾಧಾನ ಆಗುತ್ತೆ. ಆದ್ರೆ ಈ ಸಮಸ್ಯೆ ಇನ್ನೊಬ್ಬರಿಗೆ ಹೋಗಿದೆ ಅಂದ್ರೆ ಅಷ್ಟೇ ಆತಂಕ, ಭಯ ಆ ವ್ಯಕ್ತಿಗೂ ಇರುತ್ತೆ ಅಂತ ಮನುಷ್ಯ ಯಾಕೆ ಯೋಚನೆ ಮಾಡಲ್ಲ?